ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅಮೆರಿಕ ಚೀನಾ ಮತ್ತು ರಷ್ಯಾ ವಿರುದ್ಧ ಹೈಪರ್ಸಾನಿಕ್ ಗ್ಯಾಪನ್ನು ಕಡಿಮೆ ಮಾಡುತ್ತಿದೆಯೇ? ಡಾರ್ಕ್ ಈಗಲ್ ರೇಂಜ್ 3500 ಕಿಲೋಮೀಟರ್ಗೆ ಜಿಗಿತ. 20 ನಿಮಿಷದಲ್ಲಿ ಟಾರ್ಗೆಟನ್ನು ಹೊಡೆದುರುಳಿಸುವ ಸಾಮರ್ಥ್ಯ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅಮೆರಿಕ ಸೇನೆಯ ಡಾರ್ಕ್ ಈಗಲ್ ಹೈಪರ್ಸಾನಿಕ್ ಮಿಸೈಲ್ ಪ್ರೋಗ್ರಾಂ ವಿಳಂಬಗಳು, ತಾಂತ್ರಿಕ ಸಮಸ್ಯೆಗಳು ಇವೆಲ್ಲದರ ನಡುವೆಯೂ ಈಗ ಭಾರೀ ಅಪ್ಗ್ರೇಡ್ ಆಗುತ್ತಿದೆ. ಹಿಂದೆ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ರೇಂಜ್ ಮತ್ತು ಇನ್ನಷ್ಟು ಮಾರಕವಾದ ವಾರ್ಹೆಡ್ ಇದಕ್ಕೆ ಸಿಗಲಿದೆ ಅನ್ನೋದು ಈಗ ಅಧಿಕೃತವಾಗಿ ಬಹಿರಂಗವಾಗಿದೆ. ಈ ಮಹತ್ವದ ಮಾಹಿತಿ ಹೊರಬಂದದ್ದು ಡಿಸೆಂಬರ್ 12, 2025 ಅಂದು ಅಮೆರಿಕದ ಸೆಕ್ರೆಟರಿ ಆಫ್ ಡಿಫೆನ್ಸ್ ಪೀಟ್ ಹೆಗ್ಸ್ವರ್ತ್ ಅಲ್ಬಾಮಾ ರಾಜ್ಯದ ಹಂಟ್ಸ್ವಿಲ್ಲೆನಲ್ಲಿರುವ ರೆಡ್ ಸ್ಟೋನ್ ಆರ್ಸೆನಲ್ಗೆ ಭೇಟಿ ನೀಡಿ ಹೊಸ ಶಾಶ್ವತ US ಸ್ಪೇಸ್ ಕಮಾಂಡ್ ಸ್ಪೇಸ್ಕಾಮ್ ಹೆಡ್ಕ್ವಾರ್ಟರ್ಸ್ನ ಅಧಿಕೃತ ನಾಮಕರಣ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಭೇಟಿಯ ವೇಳೆ ಆರ್ಮಿಯ ರ್ಯಾಪಿಡ್ ಕೇಪಬಿಲಿಟೀಸ್ ಆ್ಯಂಡ್ ಕ್ರಿಟಿಕಲ್ ಟೆಕ್ನಾಲಜೀಸ್ ಆಫೀಸ್ RCCTOನ ಹಿರಿಯ ಕಮಾಂಡರ್ಗಳು ಬಹುಕಾಲದಿಂದ ನಿರೀಕ್ಷಿಸಲಾಗುತ್ತಿದ್ದ ಲಾಂಗ್ ರೇಂಜ್ ಹೈಪರ್ಸಾನಿಕ್ ವೆಪನ್ LRHW ಕುರಿತು ಅನೌಪಚಾರಿಕ ಬ್ರೀಫಿಂಗ್ ನೀಡಿದರು. ಈ LRHWಗೆ ಏಪ್ರಿಲ್ 2025 ಅಧಿಕೃತವಾಗಿ ಇಟ್ಟ ಹೆಸರು ಡಾರ್ಕ್ ಈಗಲ್. ಡಾರ್ಕ್ ಈಗಲ್ ಅಂದರೆ ಟ್ರೇಲರ್ ಮೇಲೆ ಲಾಂಚ್ ಮಾಡಬಹುದಾದ ಹೈಪರ್ಸಾನಿಕ್ ಬೂಸ್ಟ್ ಗ್ಲೈಡ್ ವೆಹಿಕಲ್ ಸಿಸ್ಟಮ್. ಘೋಷಿತ ವೇಗ ಮ್ಯಾಕ್ 17 ಅಂದರೆ ಶಬ್ದದ ವೇಗಕ್ಕಿಂತ 17 ಪಟ್ಟು ವೇಗ ಹೆಚ್ಚು. ಇದು ಅಮೆರಿಕದ ಮೊದಲ ಆಪರೇಷನಲ್ ಹೈಪರ್ಸಾನಿಕ್ ವೆಪನ್ ಆಗುವ ಹಾದಿಯಲ್ಲಿದೆ. ಇದಕ್ಕೆ ಜೊತೆಗೆ ನೌಕಾಪಡೆಗಾಗಿ ಒಂದು ವೇರಿಯಂಟ್ ಕೂಡ ಇದೆ. ಅದರ ಹೆಸರು ಇಂಟರ್ಮೀಡಿಯೇಟ್ ರೇಂಜ್ ಕನ್ವೆನ್ಷನಲ್ ಪ್ರಾಂಪ್ಟ್ ಸ್ಟ್ರೈಕ್ IRCPS. ಇದನ್ನು ಮುಂದಿನ ದಿನಗಳಲ್ಲಿ ಝುಮ್ವಾಲ್ಟ್ ಕ್ಲಾಸ್ ವಾರ್ಶಿಪ್ ಮೇಲೆ ನಿಯೋಜಿಸಲು ಯೋಜಿಸಲಾಗಿದೆ. ಈಗ ಬಾಂಬ್ಶೆಲ್ ಮಾಹಿತಿ ಇಲ್ಲಿದೆ. ಹೈಪರ್ಸಾನಿಕ್ ಡೈರೆಕ್ಟೆಡ್ ಎನರ್ಜಿ ಸ್ಪೇಸ್ ಆ್ಯಂಡ್ ರ್ಯಾಪಿಡ್ ಅಕ್ವಿಜಿಷನ್ ವಿಭಾಗದ ಡೈರೆಕ್ಟರ್ ಲೆಫ್ಟಿನೆಂಟ್ ಜನರಲ್ ಫ್ರಾನ್ಸಿಸ್ಕೋ ಲೊಜಾನೋ ಡಾರ್ಕ್ ಈಗಲ್ ರೇಂಜ್ ಬಗ್ಗೆ ಹೇಳಿದ್ದೇನು ಗೊತ್ತಾ? ಡಾರ್ಕ್ ಈಗಲ್ನ ರೇಂಜ್ 3500 ಕಿಲೋಮೀಟರ್. ಇದು ಹಿಂದೆ ವರದಿಯಾಗಿದ್ದ 2776 ಕಿಲೋಮೀಟರ್ಗಿಂತ ಬಹಳ ದೊಡ್ಡ ಜಿಗಿತವಾಗಿದೆ. ಈ ರೇಂಜ್ ಅಂದರೆ ಏನು ಅರ್ಥ? ಭವಿಷ್ಯದಲ್ಲಿ ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದರೆ ಜಪಾನ್ನ ಒಕಿನೋವಾದಲ್ಲಿರುವ US ಫಾರ್ವರ್ಡ್ ಬೇಸ್ನಿಂದಲೇ ಚೀನಾದ ಒಳಭಾಗದಲ್ಲಿರುವ ಹೈ ವ್ಯಾಲ್ಯೂ ಟಾರ್ಗೆಟ್ಗಳ ಮೇಲೆ ಅಮೆರಿಕದ ಆರ್ಮಿ ತನ್ನ ಹೈಪರ್ಸಾನಿಕ್ ಸ್ಟ್ರೈಕ್ ಮಾಡಬಹುದು. ಈ ರೇಂಜ್ ಹೆಚ್ಚಳ ವೆಪನ್ ಮೆಚುರಿಟಿ ಕಾರಣವೋ ಅಥವಾ ಪೆಂಟಗನ್ ಹಿಂದೆ ಸೆಕ್ಯುರಿಟಿ ಕಾರಣಕ್ಕಾಗಿ ನಿಜವಾದ ಸಂಖ್ಯೆಯನ್ನು ಮುಚ್ಚಿಟ್ಟಿತ್ತೋ? ಇದೀಗ ಇದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ನೌಕಾಪಡೆಯ IRCPS ವೇರಿಯಂಟ್ ಕೂಡ ಇದೇ ರೇಂಜ್ ಹೊಂದಿದೆಯಾ? ಅದಕ್ಕೂ ಇನ್ನೂ ಕ್ಲಾರಿಟಿ ಇಲ್ಲ. ಇನ್ನೊಂದು ಅಚ್ಚರಿಯ ಸುದ್ದಿ ಇಲ್ಲಿದೆ. ಒಬ್ಬ ಅನ್ಐಡೆಂಟಿಫೈಡ್ ಆರ್ಮಿ ಆಫೀಸರ್ ಪ್ರಕಾರ ಡಾರ್ಕ್ ಈಗಲ್ ವಾರ್ಹೆಡ್ನ ತೂಕ 30 ಪೌಂಡ್ಗಿಂತ ಕಡಿಮೆ ಇದೆ. ಇಷ್ಟು ಲಾಂಗ್ ರೇಂಜ್ ಮಿಸೈಲ್ಗೆ ಇದು ತುಂಬ ಚಿಕ್ಕ ವಾರ್ಹೆಡ್. ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಈ ವಾರ್ಹೆಡ್ನ ಕೆಲಸ ಎಕ್ಸ್ಪ್ಲೋಷನ್ ಮಾಡೋದಲ್ಲ, ಅದು ತನ್ನೊಳಗಿನ ಪ್ರೊಜೆಕ್ಟೈಲ್ಸನ್ನು ಬಿಡುಗಡೆ ಮಾಡುತ್ತದೆ. ಅವುಗಳು ಇಂಪ್ಯಾಕ್ಟ್ ಮಾಡೋ ಪ್ರದೇಶ ಅವರು ನಿಂತಿದ್ದ ಪಾರ್ಕಿಂಗ್ ಲಾಟ್ ಗಾತ್ರದಷ್ಟು ದೊಡ್ಡದು. ಈ ಮಿಸೈಲ್ ಡಿಸೈನ್ ಸಂಪೂರ್ಣವಾಗಿ ಏನನ್ನು ಅವಲಂಬಿಸಿದೆ ಅಂದರೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ನ ಅತೀವ ವೇಗ, ಪ್ರಿಸಿಷನ್ ಮ್ಯಾನ್ಯೂವರಿಂಗ್, ಕೈನೆಟಿಕ್ ಎನರ್ಜಿ ಇಂಪ್ಯಾಕ್ಟ್ ಅಂದರೆ ದೊಡ್ಡ ಎಕ್ಸ್ಪ್ಲೋಸಿವ್ ಪೇಲೋಡ್ ಬೇಡವೇ ಬೇಡ, ವೇಗ ಮತ್ತು ಪ್ರಿಸಿಷನ್ ಇಂದಲೇ ಡಿಸ್ಟ್ರಾಕ್ಷನ್. ಇದರಿಂದ ಮಿಸೈಲ್ನ ಸೈಜ್ ಮತ್ತು ತೂಕ ಕಡಿಮೆಯಾಗುತ್ತದೆ. ಬೂಸ್ಟರ್ ಕಂಪ್ಯಾಟಿಬಿಲಿಟಿ ಇನ್ನಷ್ಟು ಉತ್ತಮವಾಗುತ್ತದೆ.
ಅದೇ ಸಮಯದಲ್ಲಿ ಬ್ಲಾಸ್ಟ್ ಫ್ರಾಗ್ಮೆಂಟೇಷನ್ ವಾರ್ಹೆಡ್ ಆಪ್ಷನ್ ಕೂಡ ಇದೆ. ಇದು ರೆಡಾರ್ ಇನ್ಸ್ಟಾಲೇಷನ್, ಏರ್ ಡಿಫೆನ್ಸ್ ಬ್ಯಾಟರೀಸ್ ಹೀಗೆ ಸಾಫ್ಟ್ ಟಾರ್ಗೆಟ್ಸ್ಗಳನ್ನು ಡಿಸೇಬಲ್ ಮಾಡಲು ಸಹಾಯಕವಾಗುತ್ತದೆ. ಇದಕ್ಕಿಂತ ಶಾಕಿಂಗ್ ವಿಷಯ ಏನು ಗೊತ್ತಾ? ಡಾರ್ಕ್ ಈಗಲ್ ತನ್ನ ಪೂರ್ಣ ರೇಂಜ್ 20 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಕವರ್ ಮಾಡುತ್ತದೆ. ಕಂಟೆಸ್ಟೆಡ್ ಬ್ಯಾಟಲ್ ಫೀಲ್ಡ್ನಲ್ಲಿ ಇದು ಅಲ್ಟ್ರಾ ಫಾಸ್ಟ್ ರೆಸ್ಪಾನ್ಸ್ ಕೇಪಬಿಲಿಟಿ ಕೊಡುತ್ತದೆ. ಈ ಕೈನೆಟಿಕ್ ಎನರ್ಜಿ ವಾರ್ಹೆಡ್ ಡಾರ್ಕ್ ಈಗಲ್ ಬಗ್ಗೆ ಪೆಂಟಾಗಾನ್ಗೆ ಇದ್ದ ದೊಡ್ಡ ಅನುಮಾನಗಳಿಗೆ ಉತ್ತರ ನೀಡಬಹುದು. 2025 ಆರಂಭದಲ್ಲಿ ಡೈರೆಕ್ಟರ್ ಆಫ್ ಆಪರೇಷನಲ್ ಟೆಸ್ಟ್ ಅಂಡ್ ಎವ್ಯಾಲ್ಯೂಯೇಷನ್ ವರದಿ FY 2024 DOT ಅಂಡ್ ಈ ರಿಪೋರ್ಟ್ ಹೇಳಿದ್ದು, ಡಾರ್ಕ್ ಈಗಲ್ ಆಪರೇಷನಲ್ ಎಫೆಕ್ಟಿವ್ನೆಸ್, ಲಿಥಾಲಿಟಿ, ಸರ್ವೈವಬಿಲಿಟಿ ಬಗ್ಗೆ ಇನ್ಸಫಿಷಿಯೆಂಟ್ ಡೇಟಾ ಇದೆ ಅಂತ. ಆರಂಭಿಕ ಫ್ಲೈಟ್ ಟೆಸ್ಟ್ ಡಿಸೆಂಬರ್ 2024 end-to-end ಟೆಸ್ಟಿಂಗ್ ಸೇರಿ ಗ್ಲೈಡ್ ಮತ್ತು ರೇಂಜ್ ತೋರಿಸಿತ್ತು. ಆದರೆ ಥ್ರೆಟ್ ರೆಪ್ರೆಸೆಂಟೇಟಿವ್ ಸಿನಾರಿಯೋನಲ್ಲಿ ಕಂಪ್ಲೀಟ್ ಕಿಲ್ ಚೈನ್ ಪರ್ಫಾರ್ಮೆನ್ಸ್ ತೋರಿಸಿರಲಿಲ್ಲ. ಈ ವಿಷಯವನ್ನು ಕಾಂಗ್ರೆಸ್ ಬ್ರೀಫಿಂಗ್ಸ್ ಮತ್ತು GAO ಆಡಿಟ್ಸ್ ಕೂಡ ಎತ್ತಿ ಹಿಡಿದಿದ್ದವು. ಆದರೆ ಈಗ ಪ್ರೋಗ್ರಾಮ್ ಸ್ಪೀಡ್ ಹಿಡಿದಿದೆ. ಇದೀಗ ಡಾರ್ಕ್ ಈಗಲ್ ಬ್ಯಾಟರಿ ಫಸ್ಟ್ MDTF ವಾಷಿಂಗ್ಟನ್, ಥರ್ಡ್ MDTF ಹವಾಯಿ ಇಲ್ಲಿ ಸ್ಟೇಷನಡ್ ಆಗಿದೆ. ಮುಂದೆ ಇಂಡೋ ಪೆಸಿಫಿಕ್ ಅಥವಾ ಯುರೋಪ್ನಲ್ಲಿ ಫಾರ್ವರ್ಡ್ ಬೇಸ್ ಮಾಡುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಇದಕ್ಕಿಂತ ದೊಡ್ಡ ಮೈಲ್ಸ್ಟೋನ್ ಅಂದರೆ ಆಸ್ಟ್ರೇಲಿಯಾದಲ್ಲಿ ತಲಿಸ್ಮನ್ ಸಬ್ರೆ ಮಿಲಿಟರಿ ಡ್ರಿಲ್ ಸಮಯದಲ್ಲಿ ಡಾರ್ಕ್ ಈಗಲ್ ಮೊದಲ ಬಾರಿಗೆ ಓವರ್ಸೀಸ್ ಡೆಪ್ಲಾಯ್ ಆಗಿತ್ತು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇನ್ನೂ ಡಾರ್ಕ್ ಈಗಲ್ ಫುಲ್ ಆಪರೇಷನಲ್ ಕೇಪಬಿಲಿಟಿ FOC ತಲುಪಿಲ್ಲ. ಅಮೆರಿಕದ ಆರ್ಮಿ ಈ ಫೈನಾನ್ಷಿಯಲ್ ಇಯರ್ ಅಂತ್ಯದೊಳಗೆ ಆಪರೇಷನಲ್ ಆಗುತ್ತೆ ಅಂತ ಆಶಿಸಿತ್ತು. ಇದೀಗ ಟೈಮ್ ಲೈನ್ ಸ್ಪಷ್ಟವಿಲ್ಲ. ಆದರೆ ಇಷ್ಟು ಮಾಹಿತಿ ಹೊರಬಂದಿರೋದ್ರಿಂದ ಪೆಂಟಗಾನ್ ಶೀಘ್ರದಲ್ಲೇ ಆಪರೇಷನಲ್ ಡಿಕ್ಲೇರ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ದ ಡಾರ್ಕ್ ಈಗಲ್ ಈಸ್ ಕಮಿಂಗ್. ಇದು ಅಮೆರಿಕಕ್ಕೆ ಒಂದು ದೊಡ್ಡ ಮೈಲ್ಸ್ಟೋನ್, ಏಕೆಂದರೆ ಹೈಪರ್ಸಾನಿಕ್ ರೇಸ್ನಲ್ಲಿ ಅಮೆರಿಕ, ಚೀನಾ ಮತ್ತು ರಷ್ಯಾ ಹಿಂದೆ ಇದ್ದದ್ದು ನಿಜ. ಚೀನಾ ಈಗ ಹೈಪರ್ಸಾನಿಕ್ ಲೀಡರ್ ಅಂತ ಹೇಳಬಹುದು. ಕಳೆದ ವರ್ಷವೇ DF-27 YJ-21 ಏರ್ ಲಾಂಚ್ಡ್ ವೇರಿಯಂಟ್ ಎನ್ನುವ ಹೊಸ ಹೈಪರ್ಸಾನಿಕ್ ವೆಪನ್ಸ್ಗಳು ಚೀನಾದಿಂದ ಹೊರಬಂದಿವೆ. ರಷ್ಯಾ ಈಗಾಗಲೇ ಕಿಂಜಲ್, ಜಿರ್ಕಾನ್ ಈ 2 ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಉಕ್ರೇನ್ ಯುದ್ಧದಲ್ಲಿ ಬಳಸಿದೆ. ಇರಾನ್, ನಾರ್ತ್ ಕೊರಿಯಾ ಹೋಲುವ ದೇಶಗಳಿಗೂ ಹೈಪರ್ಸಾನಿಕ್ ಕೇಪಬಿಲಿಟಿ ಇದೆ ಅನ್ನೋ ಆರೋಪಗಳಿವೆ. ಚೀನಾ ತೈವಾನ್ ಕಾನ್ಫ್ಲಿಕ್ಟ್ ಆದರೆ ಡಾರ್ಕ್ ಈಗಲ್ ಅಮೆರಿಕಕ್ಕೆ ಅತ್ಯಂತ ಮುಖ್ಯ ವೆಪನ್ ಆಗಲಿದೆ. ಚೀನಾ ತನ್ನ ಆಂಟಿ ಆಕ್ಸೆಸ್ ಏರಿಯಾ ಡಿನೈಲ್ A-to-AD ಸ್ಟ್ರಾಟಜಿ ಮೂಲಕ ಸೌತ್ ಚೈನಾ ಸೀ ಮತ್ತು ತೈವಾನ್ ಸುತ್ತ ಶಿಪ್ಸ್ ಮತ್ತು ಏರ್ಕ್ರಾಫ್ಟ್ಗಳನ್ನು ಟಾರ್ಗೆಟ್ ಮಾಡುತ್ತಿದೆ. ಡಾರ್ಕ್ ಈಗಲ್ US ಆರ್ಮಿಗೆ ಏನು ಕೊಡುತ್ತೆ? ಲಾಂಗ್ ರೇಂಜ್ ಸ್ಟ್ರಾಟಜಿಕ್ ಸ್ಟ್ರೈಕ್, ಟೈಮ್ ಸೆನ್ಸಿಟಿವ್ ಟಾರ್ಗೆಟ್ಸ್ ಎಂಗೇಜ್ಮೆಂಟ್, ಎನಿಮಿ ಏರ್ ಡಿಫೆನ್ಸಸ್ ಸಪ್ರೆಷನ್, ಚೀನಾದ A-to-AD ಸಿಸ್ಟಮ್ಸ್ನ ಡಿಫೀಟ್, ಎಕ್ಸ್ಟೆಂಡೆಡ್ ರೇಂಜ್ ಮತ್ತು ಅಪ್ಗ್ರೇಡ್ ವಾರ್ಹೆಡ್ನಿಂದ ಈ ವೆಪನ್ ಸಿಸ್ಟಮ್ ಈಗ ಇನ್ನಷ್ಟು ಡೆಡ್ಲಿ ಆಗಿದೆ. ಒಂದು ಡಾರ್ಕ್ ಈಗಲ್ ಬ್ಯಾಟರಿ ಅಂದರೆ 4 ಟ್ರೈಲರ್ ಬೇಸ್ಡ್ ಲಾಂಚರ್ಸ್, ಪ್ರತಿ ಲಾಂಚರ್ನಲ್ಲಿ 2 ಕ್ಯಾನಿಸ್ಟರ್ ಮಿಸೈಲ್ಸ್. ಇವೆಲ್ಲವನ್ನು M870 ಟ್ರೈಲರ್ಸ್ನಲ್ಲಿ ಮೇಲೆ ಇಟ್ಟು M983A4 HEMTT 8 ವೀಲ್ಡ್ ಟ್ರಕ್ಸ್ ಎಳೆದುಕೊಂಡು ಹೋಗುತ್ತವೆ. ಒಂದು 6 ವೀಲ್ಡ್ ಕಮಾಂಡ್ ವೆಹಿಕಲ್ ಬ್ಯಾಟರಿ ಆಪರೇಷನ್ ಸೆಂಟರ್ ಆಗಿ ಕೆಲಸ ಮಾಡುತ್ತವೆ. ಡಾರ್ಕ್ ಈಗಲ್ನ ವಿಶೇಷತೆ ಏನು ಗೊತ್ತಾ? ರಾಕೆಟ್ ಬೂಸ್ಟರ್ ಮೇಲೆ ಇರುವ ಅನ್ಪವರ್ಡ್ ಹೈಪರ್ಸಾನಿಕ್ ಬೂಸ್ಟ್ ಗ್ಲೈಡ್ ವೆಹಿಕಲ್. ಬೂಸ್ಟರ್ ಅದನ್ನು ಅಗತ್ಯ ಹೈಟ್ ಮತ್ತು ಸ್ಪೀಡ್ಗೆ ತರುತ್ತದೆ. ನಂತರ ರಿಲೀಸ್ ಆಗಿ ಅದು ಅಟ್ಮಾಸ್ಫರಿಕ್ ಫ್ಲೈಟ್ ಪ್ಯಾತ್ನಲ್ಲಿ ಮ್ಯಾಕ್ 5ಕ್ಕಿಂತ ಹೆಚ್ಚು ವೇಗದಲ್ಲಿ ಗ್ಲೈಡ್ ಆಗುತ್ತಾ ಟಾರ್ಗೆಟ್ ಕಡೆ ಬೀಳುತ್ತದೆ. ಈ ಟ್ರಕ್ ಲಾಂಚ್ಡ್ ಲ್ಯಾಂಡ್ ಬೇಸ್ಡ್ ವೆಪನ್ 3800 ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಹೆಚ್ಚು ವೇಗ ಹೊಂದಿದೆ. ಇದು ಅರ್ತ್ ಅಟ್ಮಾಸ್ಫಿಯರ್ನ ಮೇಲ್ಭಾಗಕ್ಕೆ ಏರಿ ಟ್ರೆಡಿಷನಲ್ ಏರ್ ಮತ್ತು ಮಿಸೈಲ್ ಡಿಫೆನ್ಸ್ ರೇಂಜ್ ಹೊರಗೆ ಹಾರುತ್ತಾ ಶತ್ರುಗಳಿಗೆ ರಿಯಾಕ್ಟ್ ಮಾಡುವ ಸಮಯವೇ ಕೊಡುವುದಿಲ್ಲ. ಮಿಸೈಲ್ನ ಪ್ರಿಸೈಸ್ ಸ್ಟ್ರೈಕ್ಗಾಗಿ ಆಪ್ಟಿಮೈಸ್ಡ್ ಕನ್ವೆನ್ಷನಲ್ ವಾರ್ಹೆಡ್ ಹೊತ್ತುಕೊಂಡಿದೆ. ರೋಡ್ ಮೊಬೈಲ್ ಡಿಸೈನ್ ಇದ್ದು ಹಾಸ್ಟೈಲ್ ಟಾರ್ಗೆಟಿಂಗ್ಗೆ
ರೆಸಿಸ್ಟೆಂಟ್ ಆಗಿದೆ. C-17 ಏರ್ಕ್ರಾಫ್ಟ್ನ ಮೂಲಕ ಇದನ್ನು ಬೇಗನೆ ಜಗತ್ತಿನ ಯಾವುದೇ ಭಾಗಕ್ಕೆ ಸಾಗಿಸಬಹುದು. ಅಡ್ವಾನ್ಸ್ಡ್ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಇದ್ದು ಹೈಪರ್ಸಾನಿಕ್ ಫ್ಲೈಟ್ ವೇಳೆ ಉಂಟಾಗುವ ಸಾವಿರಾರು ಡಿಗ್ರಿ ತಾಪಮಾನವನ್ನು ಸಹಿಸಿಕೊಳ್ಳುತ್ತದೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಡಾರ್ಕ್ ಈಗಲ್ IBCS ಇಂಟಿಗ್ರೇಟೆಡ್ ಏರ್ ಆ್ಯಂಡ್ ಮಿಸೈಲ್ ಡಿಫೆನ್ಸ್ ಬ್ಯಾಟಲ್ ಕಮಾಂಡ್ ಸಿಸ್ಟಮ್ಸ್ಗೆ ಒಳಗೆ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತು ಅಲ್ಲೈಡ್ ಪಾರ್ಟ್ನರ್ಸ್ ಜೊತೆ ಮಲ್ಟಿ ಡೊಮೇನ್ ಸಿಂಕ್ರನೈಸ್ಡ್ ಸ್ಟ್ರೈಕ್ಸ್ ನಡೆಸಬಹುದು. ಒಟ್ಟಾರೆ ಹೇಳಬೇಕೆಂದರೆ ಡಾರ್ಕ್ ಈಗಲ್ ಅಮೆರಿಕದ ಹೈಪರ್ಸಾನಿಕ್ ಗೇಮ್ ಚೇಂಜರ್ ಆಗುತ್ತಿದೆ. ಚೀನಾ ಮತ್ತು ರಷ್ಯಾದ ವಿರುದ್ಧ ಅಮೆರಿಕ ತನ್ನ ಮಿಸೈಲ್ಗಳ ಶಕ್ತಿಯನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಡಾರ್ಕ್ ಈಗಲ್ ನಿಜಕ್ಕೂ ಬ್ಯಾಲೆನ್ಸನ್ನು ಚೇಂಜ್ ಮಾಡುತ್ತದೆಯೇ? ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.